ನೀವು ಟೀಮ್ ಬಂದಿದ್ದೀರಾ ಇಲ್ಲಿ ಎಲ್ಲ ಯಾರು ಟೀಮ್ ಬಂದಿಲ್ವಾ? ಓಕೆ. ಅಲ್ಲ ಈ ಥರ ಕೂದಲು ಇಲ್ದಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ? ಏನು ಬೇಕಾದಷ್ಟು ಜನ ಇದ್ದಾರಾ? ಓಕೆ. ನಾನು ಕಂಪ್ನಿಯಿಂದ ಬಂದಿರೋದು ಸುದರ್ಶನ್ ಅಂತೇಳಿ, ನನ್ನ ಹೆಸರು ಮಾರ್ಕೆಟಿಂಗ್ ಮ್ಯಾನೇಜರ್ ಸುದರ್ಶನ್ ಅಂತೇಳಿ. ಆಲ್ ಓವರ್ ಕರ್ನಾಟಕ ಓಡಾಡ್ತೀನಿ. ಕೇರಳ, ಬಾಂಗ್ಲಾ, ಇದರ ಹತ್ರ UP, ಸೊ ಆ ಕಡೆಲ್ಲ ಓಡಾಡ್ತೀವಿ ನಾವು. ಸೊ ನಿಮ್ಗೊಂದು ಬೆಸ್ಟ್ ಒಂದು ಆಫರ್ ಇದೆ ಸರ್, ಕಂಪ್ನಿಯಿಂದ ಆಫರ್ ಇದೆ ನಿಮಗೆ, ಒಳ್ಳೆ ಲಾಭ ಇದೆ ನಿಮಗೆ. ಸೊ ನೀವು ಹೆಂಗೆ ಸರ್ ರಿಟೈರ್ಡಾ ಕೆಲಸ ಆಗಿ ಮಾಡ್ತಾಯಿದ್ದು? ರಿಟೈರ್ಡ್, ತೊಂದರೆ ಇಲ್ಲ ನಿಮ್ಗೆ, ಒಳ್ಳೇದಾಯಿತು ನೋಡಿ. ಇದು ಅದೃಷ್ಟ ಅನ್ನೋದು ನಿಮಗೆ, ಇದು ತಲೆನೇ ನಿಮಗೆ ತಂದು ಕೊಡ್ತಾ ಇದೆ ಅದೃಷ್ಟ. ಕೂದಲಿಲ್ದಿರೋರಿಗೆ ಒಂದು ಅದೃಷ್ಟ ಇದೆ. ನಮ್ಮದು ಹೊಸದೊಂದು ಅಗರಬತ್ತಿ ಫ್ಯಾಕ್ಟ್ರಿ ಓಪನ್ ಆಗಿದೆ, ದೊಡ್ಡ ಬ್ರ್ಯಾಂಡ್, ಅದು ವರ್ಲ್ಡ್ ವೈಡ್ ಹೋಗುತ್ತದು, ವರ್ಲ್ಡ್ ವೈಡ್. ಟೈರ್ ಅಂತ ಹೇಳಿ ಅದ್ರ ಹೆಸರು, ಅಗರಬತ್ತಿ ಹೆಸರು ಟೈರ್ ಅಂತ, ಟೈರು. ಸೊ ನಾವೇನು ಮಾಡ್ತೀವಪ್ಪ ಅಂದರೆ, ಈಗ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳಿಗೆಲ್ಲ ನಾವು ಜಾಸ್ತಿ ಕಾಸ್ಟ್ಲಿ, ಅದು ಗಾಡಿ ಓಡಿಸೋರೆಲ್ಲ ಮೇಲ್ಗಡೆ ನೋಡೋಕೆ ಹೋಗಿ ಆಕ್ಸಿಡೆಂಟ್ ಎಲ್ಲ ಆಗಿಬಿಟ್ರೆ ಪ್ರಾಬ್ಲಮ್, ಗಿಡ್ಸ್ ಕೊಟ್ಟಾಗ. ಅದಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ, ಈಗ ನೀವು ಎಲ್ಲೆಲ್ಲಿ ಓಡಾಡ್ತೀರಾ ನೀವು? JP ನಗರ. ಓ ಸೂಪರ್ ಸರ್. ಓಕೆ. ಮತ್ತೆ ವಿದ್ಯಾರಣ್ಯಪುರ ಯಲಹಂಕ ಹತ್ರ. ಹಾಂ ಆ ಕಡೆ ಎಲ್ಲ ಹೋಗ್ತೀರಾ? ನಾಗರಬಾವಿ ಆ ಕಡೆ ಎಲ್ಲ ಹೋಗ್ತೀರಾ ನೀವು? ಓಕೆ. ಸೊ ಏನಂದರೆ ಸರ್, ನಿಮಗೆ ತಿಂಗಳ ಪೇಮೆಂಟು ಇದೆ, ವೀಕ್ಲಿ ಪೇಮೆಂಟು ಇದೆ. ಯಾವತ್ತಂದರೆ ಈ ಥರ ಬಾಲ್ಡಿ ತಲೆ ಇರೋರಿಗೆ. ಯಾಕೆ ಅಂತ ಗೊತ್ತಿದೆಯಾ ನಿಮಗೆ? ನಮ್ಮದು ಟೈರ್ ಅಂತ ಒಂದು ಅಗರಬತ್ತಿ, ಏನು ಹೊಸದು ಬ್ರ್ಯಾಂಡ್. ಹಾಂ ಟೈರ್ ಅಂತ ಅಗರಬತ್ತಿ ಏನಿದೆಯೋ ನಮ್ಮದು, ಅದು ಅಡ್ವರ್ಟೈಸ್ಮೆಂಟ್ಗಳು ಬೋರ್ಡ್ಗಳ ಮೇಲೆಲ್ಲ ಹಾಕ್ತೀವಿ. ಸೊ ಅದು ಮಳೆ ಬಂದಾಗ ಏನೋ ಒಂದು ನೋಡೋಕ್ಕಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈ ಥರದ್ದು ತಲೆ ಮೇಲೆ ಪೇಂಟಿಂಗ್ ಮಾಡ್ತೀವಿ. ಟೈರ್ ಅಗರಬತ್ತಿ ದೊರೆಯುತ್ತದೆ ಇಡೀ ಪ್ರಪಂಚದಲ್ಲಿ ಅಂತ. ಅದು ನೀವು ಅದನ್ನು ಪೇಂಟಿಂಗ್ ಮಾಡಿ ನಿಮಗೆ ಬಿಟ್ಟು ಬಿಡ್ತಾರೆ. ತಿಂಗಳಿಗೆ ನಿಮ್ಗೆ ಏನಿಲ್ಲ ಅಂದರೂ 25,000-30,000 ರೂಪಾಯಿ ಬರುತ್ತೆ ತಿಂಗಳಿಗೆ. ಸೊ ಪೇಂಟಿಂಗ್ ಮಾಡ್ತೀವಿ ತಲೆ ಮೇಲೆ, ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ನೀವು ಓಡಾಡಬೇಕು. ಇಲ್ಲ ಅದರೊಳಗೆ ಏನಿದೆ, ಆರಾಮಾಗಿ ಓಡಾಡ್ಕೊಂಡ್ರೆ ನಿಮ್ಮ ಪಾಡಿಗೆ ನೀವು ಓಡಾಡಿ. ಈಗ ಹೆಂಗಿದ್ರು ತಲೆ ಖಾಲಿ ಬಿದ್ದಿದೆಯಾ, ಮೇಲ್ಗಡೆ ಏನೂ ಇಲ್ಲ. ಹಾಂ ಅಲ್ಲ ಸರ್, ಅದೇನು ಒಳ್ಳೇದದು, ನಮ್ಮಪ್ಪ ಮಾಡ್ತಾ ಇದ್ದಾರೆ, ನಂಬ್ತೀರಾ ನೀವು? ಅಲ್ಲ ನೀವು ಮಾಡಿ, ನಿಮ್ಗೆ ಏನು ಸರ್, ನಿಮಗೆ ಆರಾಮಾಗಿರ್ಬೋದು, ನೀವು ಓಡಾಡ್ಕೊಂಡಿರ್ರಿ. ಬಸ್ಸಲ್ಲಿ ಓಡಾಡಿ, ಎಲ್ಲಿ ಬೇಕಾದ್ರೆ ಓಡಾಡಿ, ಪಾಸ್ ಫ್ರೀ ಇರುತ್ತೆ ನಿಮಗೆ. ಈಗ ಹೆಣ್ಮಕ್ಳಿಗೆ ಹೆಂಗೆ ಬಂದಿದೆಯೋ ಆ ಥರ ಫ್ರೀ ಇದೆ. BMTC ಕಂಡಕ್ಟರ್. ಓ ನೀವಾ ಸರ್? ಇನ್ನೂ ಒಳ್ಳೇದಲ್ವ ಸರ್ ನೀವು? ಹಂಗೆ ಇಲ್ಲಿ ರಿಟೈರ್ಡು ಅಲ್ಲ, ಹಂಗಾರೆ ನಿಮ್ಗೆ ಇನ್ನೂ ಒಳ್ಳೇದು, ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು ನೀವು, ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು. ಮಾಡಿ ಸರ್, ನಿಮಗೆ ಒಂದು 10,000 ರೂಪಾಯಿ ನಾನು ಅಡ್ವಾನ್ಸ್ ಕೊಡಿಸ್ತೀನಿ ಇವಾಗ. ಒಂದು ಪೇಂಟಿಂಗ್ ಮಾಡಿಸ್ತೀನಿ. ಅಲ್ಲ ಸರ್, ನಾವು ಅಡ್ವರ್ಟೈಸ್ಮೆಂಟ್ ಇದಕ್ಕೆ ಬಂದಿದ್ವಿ, ಅದಕ್ಕೆ. ನಿಮ್ಗೆ ಕೂಡ್ಲಿದೆ, ನಿಮ್ದು ಏನು ಮಾಡೋಕ್ಕಾಗಲ್ಲ. ಇದು ತಲೆ ಈ ಥರ ಖಾಲಿ ಇರುತ್ತೆ, ಹೇಳ್ತಾ ಇರಲ್ಲ ಕೇಳಿಸ್ಕೊಂಡೆ, ನಾನು ಮಾಡ್ಬೋದು ಅಂತ. ಅಲ್ಲಲ್ಲ, ಬಾಂಡ್ಲಿ ಇರುತ್ತಲ್ಲ, ತಲೆ ಈ ಥರ ಖಾಲಿ ಇರುತ್ತಲ್ಲ, ಇವ್ರು ಹೆಂಗಿದ್ರು ಕಂಡಕ್ಟರ್ ಅಂತೆ, ರಿಟೈರ್ಮೆಂಟು, ಅಡ್ವರ್ಟೈಸ್ಮೆಂಟ್. ಹೌದಾ? ಟೈರ್ ಅಗರಬತ್ತಿ ಅಂತ ಒಂದು ಬಂದಿದೆ ನಮ್ದು. ಗೊತ್ತಾಯ್ತು ಸರ್, ಕೇಳಿಸ್ಕೊಂಡೆ, ಇಲ್ಲೇ ಕೂತಿದ್ದೆ ನಾನು. ದುಡ್ಡೇನ ಕೊಡ್ತೀನಿ ಅಂತ ಅಂದ್ರೆ 30,000 ರೂಪಾಯಿ ಕೊಡ್ತೀರಾ? ಫಸ್ಟ್ ಪೇಂಟಿಂಗ್ ಇವ್ರು ಮಾಡಿಸ್ತೀನಿ, ಈಗ ನೋಡ್ಕೊಳ್ಳಿ. ಇದ್ರೆ ನಿಮ್ಮ ಮನೇಲಿ ಚಿಕ್ಕಪ್ಪ ಯಾರಾದ್ರೆ? ಸರಿ ಸರ್, ಆಯ್ತು. ಫಸ್ಟ್ ಹಂಗ ಅಂತಾರೆ, ಪೇಂಟಿಂಗ್ ಮಾಡಿದ್ಮೇಲೆ ತಣ್ಣಗಾಗ್ಬಿಡುತ್ತೆ. ತೊಂದರೆ ಕೊಡ್ಬೇಡಿ, ಹೋಗಿ. ಒಂದು ನಿಮಿಷ, ನಮ್ಮವ್ರಿಗೆ ಫೋನ್ ಮಾಡ್ತೀನಿ. ಬೇಡಪ್ಪ, ಇದು ಪೇಂಟ್ ತಗೊಂಡ್ ಬಾಪ ಇಲ್ಲಿ. ಪೇಂಟ್ ತಗೊಂಡ್ ಸಾಫ್ಟ್ ಆಗಿ ಪೇಂಟ್ ತಗೊಂಬನ್ನಿ. ಏನ್ ಹೇಳ್ತಾರೆ ನೋಡಿ ಬಿಡಿ ಸರ್, ಅಡ್ವಾನ್ಸ್ ಫೋನ್ ನಂಬರ್ ಹೇಳಿ ಸರ್, ಫೋನ್ ನಂಬರ್ ಹೇಳಿ. ಬಾರ ಬೇಗ ಲವ್. ಬೇಡಪ್ಪ, ಒಬ್ರು ಕಸ್ಟಮರ್ನ ಬಿಟ್ಬಿಡಿ ನೀನು. ಬೇಡ ಬೇಗ ಬಾ. ಜುಲುಮೆಲ್ಲ ಮಾಡಬಾರ್ದು. ಎಷ್ಟೋ ಜನ ಇದ್ದಾರೆ, ಹೋಗಿ ನಮ್ಮ ಹತ್ರ ಅಡ್ವರ್ಟ್ ಮಾಡ್ತೀರಾ ಸರ್? ನೀವು ರೆಡಿ ಇದ್ದೀರಾ? ನಿಮ್ದು ರೆಡಿ ಇದೆಯಲ್ವಾ? ನಿಮ್ ಕ್ಯಾಶ್ ಬಂತಾ? ಬನ್ನಿ ಈ ಕಡೆ ಬನ್ನಿ ಸರ್, ನೀವು ಬನ್ನಿ, ನೀವು ಸ್ವಲ್ಪ ಇಂಟ್ರಾಕ್ಟ್ ಅವರು ಮಾಡಿ ಸರ್. ಗೊತ್ತಿಡಿದ್ರು ಅವ್ರು ನನಗೆ, ಸುನಿಲ್ ಅಂತ ಹೇಳಿ ಮಾತಾಡ್ಸೋದು. ಬನ್ನಿ ಸರ್, ಕೂತ್ಕೊಳ್ಳಿ. ನೋಡಿ ಅವ್ರು ರೆಡಿ ಇದ್ದಾರೆ, ಇನ್ನು 3 ಜನ ಸರ್ ಅಷ್ಟೇ ಬೇಕಾಗಿರೋದು. ಇವ್ರಿಬ್ರಾದ್ರೆ ಇನ್ನೊಬ್ರು ಅಷ್ಟೇ. ಅವ್ರು ದುಡ್ಡು ನಾನು ಅಂದ್ರೆ ಮಾಡಿ. ತಿಂಗಳಿಗೆ 30,000 ಜುಜಿಬಿ ನನಗೆ ನನಗೆ ಕೊಡಿ ಸರ್, ನಾನು ಕೆಲಸ ಬಿಟ್ಟು ನಿಮ್ ಜೊತೆ ಓಡಾಡ್ತೀನಿ. ಹೇಳಿಲ್ವಲ್ಲ ಅವ್ರೆಲ್ಲಿ ಕೇಳಿದ್ರೆ ಸರ್, ಇದು ಯಾವ ನ್ಯಾಯ ಸರ್? ನಿನ್ನ ಕೆಲಸ ಅಲ್ಲ, ಬಂತು ಸರ್, ನೋಡಿ ಪೇಂಟ್ ಬಂತು. ಎಲ್ಲ ಟೈರ್ ಅಗರಬತ್ತಿ ಸರ್, ದಯವಿಟ್ಟು ದೊಡ್ಡಪ್ಪ ನೋಡೋದಾಗತ್ತೆ, ಅದಕ್ಕೆ ನನಗೆ ಅವರು ಒಪ್ಕೊಂಡಿದ್ದಾರೆ. ನೀವು ಬರೋಕ್ಕಿಂತ ಮುಂಚೆ ಹೂ ಅಂದ್ರು, ಒಪ್ಕೊಂಡಿದ್ದಾರೆ ನೋಡಿ. ನೋಡಿ, ಇಲ್ಲ ಒಪ್ಕೊಂಡಿಲ್ಲ ಸರ್. ಇಲ್ಲಿ ಮಂಟಪದೊಳಗಡೆ ಎಲ್ಲ ಬಂದು ಕುತ್ಕೊಳ್ಳಿ, ಒಪ್ಕೊಂಡ್ರ ಅಂತ ಮೆಸೇಜ್ ಹಾಕಿದ್ದೆ. ಮಂಟಪದಲ್ಲಿ ಇವರು ಕುಂತಿದ್ರು, ಇವರು ಕುಂತವ್ರೆ, ಒಪ್ಕೊಂಡವ್ರೆ. ಹೋಗಿ ತಿಂತೇಳಿ ಬನ್ನಿ ಸರ್. ಅವ್ರ ಮೊದಲೇ ಕೋಪ ಜಾಸ್ತಿ, ಜೋರ್ ನಿಜೋಲ್ ಹೇಳ್ತೀನಿ, ಸಿಟ್ಟು ಕಾಲ್ ಹಿಡ್ಕೊಂಡ್ಬಿಡ್ತೀನಿ ನಿಮ್ದು. ಕಾಲ್ ಹಿಡ್ಕೊಂಡು ನನ್ ಕೆಲಸ ಹೋದ್ರೆ ನೀವು ಜವಾಬ್ದಾರಿ ಸರ್ ಅಷ್ಟೇ. ನಿನ್ ಕೆಲಸ ಇವ್ರೇನ್ ಜವಾಬ್ದಾರಿ ಆಗ್ತಾರ? ತಲೆ ಮೇಲೆ ಪೇಂಟ್ ಮಾಡಿಸ್ಕೊಂಡಿಲ್ಲ, ಅವ್ರ ಯಾಕೆ ಮಾಡಿಸ್ಕೋಬೇಕು ಸರ್? ಚೇಳ್ ಚಪಾತಿಗಳು ಸರ್, ಇವ್ರಿಗೆ ಹೆಂಗ್ ಗೊತ್ತಾ, ಟರ್ಗೆಟ್ ಕೊಟ್ಬಿಡ್ತಾರೆ ಮಾರ್ಕೆಟಿಂಗ್ ಅಲ್ಲಿ. ಇವ್ರು ಬಂದು ನಮ್ಮ ತಲೆ ತಿಂತಾರೆ ಇಲ್ಲಿ. ಸರ್ ನಗ್ತಾವ್ರೆ, ಅವ್ರಿಗೆ ಇಷ್ಟ ಆಯ್ತು ಸರ್, ಬನ್ನಿ. ನಕ್ಕದ್ರಲ್ಲ ಸರ್ ಈಗ ತಾನೇ. ನಗದು ಅವ್ರ ಸ್ವಾತಂತ್ರ್ಯ ರೀ ಅದು. ಸರ್ ಬೇಕೋ ಬೇಡ, ಈಗ ಮಂಟಪದೊಳಗೆ ಬರೋಂತ ಮೆಸೇಜ್ ಸರ್, ಮಂಟಪದೊಳಗೆ ಎಲ್ರಿಗೂ ಬಂದು ಕುತ್ಕೊಂತ ಮೆಸೇಜ್ ಹಾಕಿದೀವಿ ಸರ್, ತಲೆ ಕೂದಲಿಲ್ದಿರ. ಈ ಮಂಟಪ ಯಾರು ನಿಮ್ದೇನ್ರಿ ಸರ್? ಇಲ್ಲಿ ಪೇಂಟಿಂಗ್ ಮಾಡ್ಸೋಗಳವ್ರೆ ಕುತ್ಕೊಳ್ಳೋದು, ಕೇಳಿ ಅವ್ರೇ ಕುತ್ಕೊಳ್ಳಿ ಸರ್. ನೀವು
ನನಗೊಂದು ಕೊಡಿ ಸರ್ ಬನ್ನಿ ಹೇಯ್ ನೀವು ಬೀಡಿ ಹೊಡಿತಾ ಇರ್ರಿ ನಾನು ನಿಮಗೆ ಪೇಂಟ್ ಮಾಡ್ತಾ ಇರ್ತೀನಿ ಕೆಲಸ ನೋಡ್ರಿ ಬೀಡಿ ಬೇಕಂದ್ರೆ ತಗೋ. ಬಿಡ್ತೀನಿ ನಿಮ್ಮ ಪ್ರೀತಿಯಿಂದ ಕೊಟ್ರೆ ನಾನು ಬೀಡಿ ಇಸ್ಕೊಂಡೆ ಈಗ ನಾ ಪ್ರೀತಿಯಿಂದ ಬರಿತೀನಿ ಬರ್ಸ್ಕೊಳ್ಳಿ ಕೆಲಸ ನೋಡ್ರಿ ಅದು ಬಿಡ್ರಿ ಅಲ್ಲಿ ನಿಮ್ ಬೀಡಿನ ಬೇಡ ಸರ್ ಬೇಡವಾ ನಿಮ್ ಬೀಡಿ ಬೇಡ ನನಗೆ ನೀವೇನೇ ಕೊಡ್ತೀರಾ ಅವ್ನಿಗೆ ಇಟ್ಕೊಳ್ಳಿ ಒಳಗಡೆ ಇಟ್ಕೊಳ್ಳಿ ನಾನು ಕೊಡ್ತೀನಿ ಸರ್ ನೋಡಿ ಹೋಗಿ ಇದು ಇಟ್ಕೊಳ್ಳಿ ಇದು ಕೊಡ್ಕೊ ಹೋಗಿ. ಸರ್. ಯಾಕೆ? ಅಲ್ಲ ಪಾಪ ಅವ್ನು ನನಗೆ ಹಿಂಗೆ ಮಾಡ್ದಂಗೆ ಬೇಜಾರಾಯ್ತು ಅವಾಗಿಂದ ನನಗೆ ಸರ್ ಮಂಟಪದಲ್ಲಿ ಬಂದು ಕೂತ್ಕೊಂಡಿರ್ರಿ ತಲೆ ಕೂದಲಿದ್ದೀರೋ ಅಂದ್ವಿ ನಮ್ಮ ದೊಡ್ಡಪ್ಪಂಗೆ ದಯವಿಟ್ಟು ಹಂಗೆ ಮಾಡಬೇಡ್ರಿ ಹೋಗಿ ಕೆಲಸ ನೋಡ್ರಿ ಹೋಗಿ ನಿಮ್ ದಯವಿಟ್ಟು ದೊಡ್ಡಪ್ಪ ಅವ್ರಾ ಹೌದಾ ಸರ್ ಹೌದು ನೋಡಿ ಸರ್ ಅವ್ರ ಸ್ಟೈಲು ರಜನಿಕಾಂತ್ ಅವ್ರ ತರ ಬೀಡಿ ಹಿಂಗ್ ಸೈಡ್ ಬಿಸಾಕಿದ್ರು ತುಂಬಾ ಇಷ್ಟ ಆಯ್ತು ಸರ್ ಇಂಥವ್ರಿಂದಾನೇ ನಮ್ಮ ಬ್ರ್ಯಾಂಡ್ ಆಗಿದ್ರಲ್ಲ ಸರ್ ಅವರು ನಮ್ಮ ಬ್ರ್ಯಾಂಡ್ ಓಡುತ್ತೆ ಸರ್ ಇವರಿಂದಾನೇ ಆಗಲ್ಲ ಇವಾಗ ಏನ್ ಮಾಡ್ತೀವಿ ಪ್ಲೀಸ್ ದಯವಿಟ್ಟು ಅಣ್ಣ ಏನ್ ಮಾಡ್ಲಣ್ಣ ನಾನು ಕೆಲಸ ನೋಡ್ರಿ ಸರ್ ಇರ್ರಿ, ಬೇಡ ಅಂತ ಸರ್ ನೀವು ಮಾತಾಡ್ತಾ ಇರಿ ನಾ ಹಿಂದೆ ಹೋಗಿ ಪೇಂಟಿಂಗ್ ಮಾಡ್ತೀನಿ ಹೋಗೋ ಹೊಡಿತೀನಿ ಸರ್ ಬನ್ನಿ ಹೋಗೋ ಯಾಕೆ ಈ ಕಡೆ ಬನ್ನಿ ನಿಮಿಷ ಅಲ್ಲ ಏನೋ ಹೇಳ್ತಿ ಬನ್ರಿ ಇಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆಕ್ಚುಲಿ ಬನ್ನಿ. ಜನಕ್ಕೆ ಇರೋ ಮೆಸೇಜು ಯಾರೇ ಬಂದು ಏನೇ ಮಾಡಿದ್ರು ಅಂದ್ರೆ ಈ ತರ ನನ್ನ ಜಾಹೀರಾತು ವೈಯಕ್ತಿಕ ಕೊಡಲ್ಲ. ವಿಷಯ ಚೆನ್ನಾಗಿ ಮಾತಾಡಿದ್ರೆ ಅದು 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ವಿಭಿನ್ನವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ಸರ್ ದಯವಿಟ್ಟು ಸ್ವೀಕರಿಸಬೇಕು ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ ಇದನ್ನು ಸ್ವೀಕರಿಸಬೇಕು ತಾವು ದಯವಿಟ್ಟು ಕ್ಷಮಿಸಬೇಕು